ಹಾಯ್ ಹಲೋ ನಮಸ್ಕಾರ. ಹೊಸ ದಿನ ಹೊಸ ವಾರ್ತೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋಯಲ್ಲಿ ನಾನು ನಿಮಗೆ ನಮ್ಮನೆ ಫಿಶ್ ಟ್ಯಾಂಕ್ನ ತೋರಿಸೋಣ ಅಂತ ಅಂದ್ಕೊಂಡೆ. ಈ ಫಿಶ್ ಟ್ಯಾಂಕ್ ಬರೋಕ್ಕೆ ಕಾರಣವೇ ನನ್ನ ಮಗಳು. ಅವಳು ಟಿ ವಿಲಿ ಫಿಶ್ ಬಂದಾಗೆಲ್ಲ ತುಂಬ ಖುಷಿಯಾಗಿ ಇಶ್ ಅಂತ ಇದ್ಲು. ಅದಕ್ಕೆ ನಾವು ಸಾಕೋಣ ಅಂತ ಡಿಸೈಡ್ ಮಾಡಿದ್ವಿ. ಇವಾಗ ಸದ್ಯಕ್ಕೆ 14 ಫಿಶ್ ಇದ್ದಾವೆ. ಅದರಲ್ಲಿ 3 ಗೋಲ್ಡ್ ಫಿಶ್, 3 ಗ್ಲೋ ಫಿಶ್, 1 ಗ್ಲೋರಾಮಿಸ್, 2 ಗಪ್ಪೀಸ್, 1 ಏಂಜಲ್ ಫಿಶ್, 1 ಟೈಗರ್ ಫಿಶ್, 1 ಆಲ್ಗೆ ಈಟಿಂಗ್ ಫಿಶ್, 1 ಕ್ಲೋನ್ ಕ್ಲಾಚ್, 2 ಚೆರ್ರಿ ಬಾರ್ಬ್. ಇವೆಲ್ಲ ಸ್ಪೆಸಿಫಿಕ್ಕಾಗಿ ಮನೇಲಿ ಸಾಕೋಕ್ಕೆ ಅಂತ ಇರೋ ಫಿಶ್ಗಳು. ಇವುಗಳು ಬೇಗ ಫಿಶ್ ಟ್ಯಾಂಕ್ನ ವಾತಾವರಣಕ್ಕೆ ಅಡ್ಜಸ್ಟ್ ಆಗುತ್ತೆ. 3 ರಿಂದ 4 ದಿನಕ್ಕೊಂದ್ಸರಿ ಟ್ಯಾಂಕ್ನ ನೀರನ್ನ ಕ್ಲೀನ್ಲಿನೆಸ್ ನೋಡಿಕೊಂಡು ನೀರನ್ನ ಚೇಂಜ್ ಮಾಡ್ಕೋಬೇಕು. ಇನ್ನು ಟ್ಯಾಂಕ್ನ ಮೇಂಟೆನೆನ್ಸ್ ಮಾಡೋಕ್ಕೆ ಕೆಲವು ಥಿಂಗ್ಸ್ ಹೆಲ್ಪ್ ಆಗುತ್ತೆ. ಅದನ್ನು ತಿಳ್ಕೊಳ್ಳೋಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಮೀನುಗಳನ್ನ ಎಂಟರ್ಟೈನಿಂಗ್ ಆಗಿ ಇಡೋಕ್ಕೆ ಮತ್ತು ಅದರ ಪರಿಸರದಲ್ಲಿ ಇದ್ದೀನಿ ಅನ್ನೋ ಫೀಲ್ನ ಮೀನುಗಳಿಗೆ ಕೊಡೋಕ್ಕೆ ಅಂತ ಕಲ್ಲುಗಳನ್ನ ಇಟ್ಟಿದ್ದೀವಿ. ಈ ಕಲ್ಲುಗಳಿಗೆ ಪೆಬಲ್ಸ್ ಅಂತ ಕರೀತಾರೆ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಮತ್ತು ಡಿಫ್ರೆಂಟ್ ವೆರೈಟೀಸ್ ಸಿಗುತ್ತೆ. ಮತ್ತು ಫಿಶ್ ಟ್ಯಾಂಕ್ಗಳಿಗೆ ಅಂತಲೇ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ನ ಕೂಡ ಮಾಡ್ಕೊಂಡಿದ್ದೀನಿ. ಈ ಲೈಟ್ ಏನಾಗುತ್ತೆ, ಫಿಶ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಟೆಂಪ್ರೇಚರ್ನ ಕೂಡ ಮೇಂಟೆನೆನ್ಸ್ ಮಾಡುತ್ತೆ. ಈಗ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರುವ ಹಾಗೆ ಬಬಲ್ಸ್ ಬರ್ತಾ ಇದೆಯಲ್ಲ, ಅದು ಮೋಟರ್ ಆನ್ ಆಗಿದೆ ಅಂತ ಅರ್ಥ. ಇದನ್ನು ಅವಾಗವಾಗ ವೆರಿಫೈ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು. ಈಗ ನೆಕ್ಸ್ಟ್ ಬಂದುಬಿಟ್ಟು ಫಿಶ್ ಫುಡ್. ಇದ್ರ ಹೆಸರು ಟ್ರಾಪಿಕಲ್ ಫಿಶ್ ಫ್ಲೇಕ್ಸ್ ಅಂತ ನಾವು ಹಾಕ್ತಾ ಇರೋದು. ಇದು ಯಾವ ಫಿಶ್ಗಾದರೂ ಸೂಟ್ ಆಗುತ್ತೆ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಫಿಶ್ನ ಗ್ರೋತ್ಗಿರ್ಬೋದು, ಅಥವಾ ಫಿಶ್ನ ಆ್ಯಕ್ಟಿವ್ನೆಸ್ಸಿಗಿರ್ಬೋದು, ಅಥವಾ ಫಿಶ್ನ ಲೈಫ್ಸ್ಗಿರ್ಬೋದು, ಇದು ತುಂಬ ಒಳ್ಳೆಯದು. ಇದನ್ನು ದಿನಕ್ಕೆ 3 ಬಾರಿ ಹಾಕಬೇಕು. ಒಂದು ಚಮಚದಲ್ಲಿ ಮೆಷರ್ಮೆಂಟ್ ತಗೊಂಡು ಇಷ್ಟು ಪ್ರಮಾಣದಲ್ಲಿ ಮಾತ್ರ ದಿನಕ್ಕೆ ಹಾಕ್ತೀವಿ ಅಂತ ಒಂದು ಅಳತೆ ಪ್ರಮಾಣನ ಇಟ್ಕೊಂಡು ಅದನ್ನು 3 ಹೊತ್ತು ಹಾಕಬೇಕು. ಇನ್ನು ನೆಕ್ಸ್ಟ್ ಫುಡ್ಡಿಗೆ ಬಂದರೆ, ಇದು ಜನರಲ್ ಆಗಿ ನಿಮಗೆ ಎಲ್ಲ ಫಿಶ್ ಶಾಪ್ಗಳಲ್ಲಿ ಸಿಗುತ್ತೆ. ಇದನ್ನು ಕೂಡ ದಿನಕ್ಕೆ ಇಷ್ಟೇ ಪ್ರಮಾಣದಲ್ಲಿ ಅಂತ ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ದಿನಕ್ಕೆ 3 ಬಾರಿ ಇಷ್ಟು ಪ್ರಮಾಣದಲ್ಲಿ ಅಂತ ಕರೆಕ್ಟಾಗಿ ಮೆಷರ್ಮೆಂಟ್ ಇಟ್ಕೊಂಡು ಫಿಶ್ಗಳಿಗೆ ಹಾಕಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಥವಾ ರಾತ್ರಿ ಹಾಕ್ಬೋದು. ನೋಡಿ, ಇವಾಗ ನಾನು ಫಿಶ್ಗಳಿಗೆ ಹಾಕ್ತೀನಿ. ಅವು ಇಷ್ಟು ಬೇಗ ಅದನ್ನು ಇಷ್ಟಪಟ್ಟು ತಿನ್ನತ್ವೆ ಅಂತ ನೀವೇ ನೋಡಿ. ನೋಡಿ, ಎಷ್ಟು ಬೇಗ ಅದು ಬಂದು ಎಂಜಾಯ್ ಮಾಡಿಕೊಂಡು ತಿನ್ನತ್ತೆ ಅಂತ. ಹಾಗೆ ನೆಕ್ಸ್ಟ್ ಬಂದು ಟ್ಯಾಂಕ್ನ ಕ್ಲೀನ್ ಮಾಡುವಾಗ ಈ ಜಾಳಿಗೆನ ಫಿಶ್ ತೆಗಿಯೋಕೆ ಅಂತ ಯೂಸ್ ಮಾಡ್ತೀವಿ. ಇದರಿಂದ ಫಿಶ್ಗೆ ಯಾವುದೇ ಡ್ಯಾಮೇಜ್ ಆಗದೆ ಇರೋ ಥರ ನೋಡ್ಕೋಬೋದು. ಹಾಗೆ ಇದನ್ನು ಯೂಸ್ ಮಾಡಿದ ಮೇಲೆ ವಾಶ್ ಮಾಡಿ ಕ್ಲೀನಾಗಿ ಇಟ್ಕೋಬೇಕು. ಇದರಿಂದ ಇನ್ಫೆಕ್ಷನ್, ಯಾವುದೇ ಫಿಶ್ಗೆ ಇನ್ಫೆಕ್ಷನ್ ಆಗಲಿ ಏನು ಡ್ಯಾಮೇಜ್ ಆಗಲಿ ಆಗಲ್ಲ. ಇನ್ನು ನೆಕ್ಸ್ಟ್ ಬರೋದಾದರೆ ಆಲ್ ಕೇರ್ ಡ್ರಾಪ್ಸ್ ಅಂತ. ಇದು ಟ್ಯಾಂಕನ್ನು ಕ್ಲೀನಾಗಿ ಇಡೋ ಥರ ನೋಡ್ಕೊಳ್ಳುತ್ತೆ. ಅಂದರೆ ಇವಾಗ ಫ್ರೆಶ್ ನೀರನ್ನು ಹಾಕಿದ ಮೇಲೆ ಇದಕ್ಕೆ 5 ಡ್ರಾಪ್ನಷ್ಟು ಆಲ್ ಕೇರ್ ಡ್ರಾಪ್ನ ಹಾಕೋದ್ರಿಂದ ನೀರಲ್ಲಿರೋ ಬ್ಯಾಕ್ಟೀರಿಯಾ ಅಥವಾ ಬೇರೆ ಬೇಡದೇ ಇರೋ ಇನ್ಫೆಕ್ಷನ್ ಥಿಂಗ್ಸ್ ಏನಾದರೂ ಇದ್ದರೆ ಅದನ್ನು ತೆಗೆದು ಫಿಶ್ಗಳು ಹೆಲ್ದಿ ಆಗಿರೋ ಥರ ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ಫಿಶ್ ಟ್ಯಾಂಕ್ ತಂದಾಗ ಇದು ತಗೊಂಡು ಬರಲೇಬೇಕು. ಇನ್ನು ನೆಕ್ಸ್ಟ್ ಬರೋದಾದರೆ, ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಕಾಟನ್ ಪ್ಯಾಡ್ಗಳು. ಈ ಕಾಟನ್ ಪ್ಯಾಡ್ಗಳು ಇನ್ ಕೇಸ್ ನೀರು ಚೇಂಜ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ, ಈಗ ನಾನು ತೋರಿಸ್ತಾ ಇರೋ ಒಂದು
ಸೈಜಲ್ಲಿ ಅಥವಾ ನೀವು ತಂದಿರೋ ಟ್ಯಾಂಕು ಎಷ್ಟು ಸೈಜ್ ಇದೆ, ಟ್ಯಾಂಕಲ್ಲೂ ಸೈಜ್ಗಳು ಬರುತ್ತೆ. ಸೊ ಹಾಗಾಗಿ ಸೈಜ್ಗೆ ತಕ್ಕಂತೆ ನೀವು ಅದನ್ನು ಕಟ್ ಮಾಡಿಕೊಂಡು ಅದನ್ನು ಮೋಟಾರಲ್ಲಿ ಮೋಟಾರ್ ಮೇಲ್ಭಾಗದಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ನೀರಲ್ಲಿರೋ ಏನಾದರೂ ಡರ್ಟಿ ಅಂಶನ ಬೇಗ ಅಬ್ಸರ್ವ್ ಮಾಡುತ್ತೆ. ಇದು 2 ಕಡೆ ಕೂಡ ಯೂಸ್ ಮಾಡ್ಬೋದು. ಒಂದು ಕಡೆ ಫುಲ್ ಆದ ತಕ್ಷಣ 2 ಕಡೆ ಹಾಕಿ ಅದನ್ನು ಯೂಸ್ ಮಾಡ್ಕೋಬೋದು. ಇದು ನೀರಲ್ಲಿರೋ ಯಾವುದೇ ಅಂದರೆ ಈ ಫಿಲ್ಟ್ರ್ ಮಾಡುತ್ತೆ ಅಂತಾರಲ್ಲ, ಸೊ ಆ ಥರ ನೀರನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡಿ ಒಳ್ಳೆ ನೀರು ಮೀನುಗಳಿಗೆ ಸಿಗೋ ಥರ ಮಾಡುತ್ತೆ. ಟ್ಯಾಂಕ್ನ ಹೇಗೆ ಕ್ಲೀನ್ ಮಾಡೋದು, ಹೊಸ ಫಿಶ್ಗಳನ್ನ ತಂದಾಗ ಅದ್ರ ಜೊತೆ ಹೇಗೆ ಮೀನುಗಳನ್ನ ಸೇರಿಸ್ಬೇಕು ಅನ್ನೋ ಡೀಟೇಲಿಂಗ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸ ದಿನದ ಹೊಸ ವಾರ್ತೆ ಜೊತೆಗೆ ಮತ್ತೆ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್.